ಅಷ್ಟೇ. 2,85,000 ವೇಕೆನ್ಸಿ ಇದಾವಂತೆ ರಾಜ್ಯದಲ್ಲಿ ಟೋಟಲ್, ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ. ದಟ್ಸ್ ಹ್ಯೂಜ್. ಅದೇ, ಬಟ್ ಆರೋಗ್ಯ ಇಲಾಖೆ ಅದು ನಾವು ಇದಕ್ಕೆ ಆದ್ಯತೆ ಕೊಡಬೇಕು. ಹೌದು, ಯಾಕೆಂದರೆ ಇದು ಬಹಳ ಮುಖ್ಯ. ಅದಕ್ಕೆ ನಾನು ಮುಖ್ಯಮಂತ್ರಿಯವ್ರಿಗೂ ಕೂಡ ಇದ್ರ ಬಗ್ಗೆ ಸಹಾನುಭೂತಿ ಇದೆ. ಈ ಸಲ ನಮಗೆ FDಯಿಂದ ಕೆಲವೆಲ್ಲ ಅಪ್ರೂವಲ್ಸ್ ಕೊಟ್ಟಿದ್ದಾರೆ. ಸುಮಾರು ಹೊಸ ಡಾಕ್ಟ್ರು ತೊಗೊಳ್ಳೋದಕ್ಕೆ 223, ಇನ್ನೊಂದು ಎಲ್ಲ ಟೆಕ್ನಿಷಿಯನ್ಸು ಒಂದು 900 ಜನ, PHCOಗಳು ನಮ್ಮ ANMಗಳು ಅವ್ರದ್ದೊಂದು 1,300, ಅದೆಲ್ಲ ಅಪ್ರೂವಲ್ ಸಿಕ್ಕಿದೆ. ಈಗ ಉಳಿದಿರೋದೆಲ್ಲ ಎಲ್ಲೆಲ್ಲಿ ಖಾಲಿ ಇದೆ ಅಟ್ಲೀಸ್ಟ್ ಕಾಂಟ್ರಾಕ್ಟ್ ಮುಖಾಂತರ ತೊಗೊಳ್ಬೇಕು ಅಂತ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಅದು ಏನಾದರೂ ಅಪ್ರೂವ್ ಆದರೆ ನಮಗೆ ಭಾಳ ಅನುಕೂಲ ಆಗೋಗ್ತದೆ. ಎಸ್. ಅನ್ಕನ್ಫರ್ಮ್ಡ್ ಸುದ್ದಿ, ಸರ್ಕಾರಕ್ಕೆ 2 ವರ್ಷ ತುಂಬಿದಾಗ KPCCಯಿಂದ ಒಂದು ಸರ್ವೆ ಮಾಡಿಸಿದ್ರು ಸರ್ಕಾರದ ಬಗ್ಗೆ ಜನಾಭಿಪ್ರಾಯ ಹೆಂಗಿದೆ ಅಂತ, ಬಹಳ ನೆಗೆಟಿವ್ ಇದೆ ಅಂತ ಬಂತಂತೆ. ಈಗ ಚುನಾವಣೆ ನಡೆದ್ರೆ ಒಂದು 65 ಜನ ಹಾಲಿ ಕಾಂಗ್ರೆಸ್ ಶಾಸಕರು ಸೋಲ್ತಾರೆ ಅಂತ ಬಂತಂತೆ. ಇಲ್ಲ, ಆ ಥರ ಪರಿಸ್ಥಿತಿ ಏನಿಲ್ಲ. ನಮ್ಮ ಸರ್ಕಾರ ಇವತ್ತು ಕೊಟ್ಟ ಮಾತನ್ನು ಉಳಿಸ್ಕೊಂಡು ಕೆಲಸ ಮಾಡಿದ್ದೀವಿ. ಮತ್ತು ಖಂಡಿತವಾಗಿಯೂ ಇವತ್ತು ನಾವು ಇನ್ನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ. ಆದ್ದರಿಂದ ನಮ್ಮ ಸರ್ಕಾರಕ್ಕೆ ಇವತ್ತು ಕೆಟ್ಟ ಹೆಸರು ಇದೆ ಅಂತ ನಾನು ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಆದರೆ ಇನ್ನೂ ಉತ್ತಮ ಕೆಲಸ ಮಾಡೋದಕ್ಕೆ ಇನ್ನೂ ಅವಕಾಶ ಇದೆ, ಅದನ್ನು ಒಪ್ಕೊಳ್ತೀವಿ. ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡಬೇಕು ನಾವು. ಓಕೆ.